ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ. ಐ ಹೋಪ್ ನೀವೆಲ್ಲರೂ ಆರಾಮದಿರ ಅಂತ ಅಂದ್ಕೊಂಡು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡತ್ತೀನಿ. ಭಾಳ ದಿನ ಆಯಿತು ಲಾಗ್ನ ಮಾಡಿರಲಿಲ್ಲ. ಆಲ್ಮೋಸ್ಟ್ ಒಂದು 5 ತಿಂಗಳಾಯ್ತು ನೋಡ್ರಿ ಲಾಗೇ ಮಾಡಿರಲಿಲ್ಲ ನಾನು. ಹಿಂಗೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಆ್ಯಕ್ಚುಲಿ ನಾನು ಫುಲ್ ಸ್ಟಾಪೇ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇನ್ನು ಮುಂದೆ ಲಾಗ್ನ ಸ್ಟಾರ್ಟ್ ಮಾಡಬಾರ್ದು, ಮಾಡಬೇಕು ಅಲ್ಲಿಗೆ, ಇನ್ನು ಮುಂದೆ ಯಾವುದೇ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 5 ತಿಂಗಳಾಯ್ತು ನಾನು ಲಾಗೇ ಮಾಡಿಲ್ಲ. ರೀಸನ್ ಏನು ಅಂತಂದ್ರೆ ಹೇಳಕ್ಕಂದ್ರೆ ಭಾಳ ಅದಾವ ರೀಸನ್ನು. ಸೊ ಅದನ್ನೆಲ್ಲ ಹೇಳೋದೇನು ಬೇಡ ಅಂತ ಅನಿಸುತ್ತೆ. ಯಾಕಂತಂದ್ರೆ ಲೈಫ್ ಒಳಗೆ ಏನೇನೆಲ್ಲ ಬರ್ತಾವ ಅನ್ನೋದು ಈ 5 ತಿಂಗಳೊಳಗೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಾನು ಲಾಗ್ ಸ್ಟಾಪ್ ಮಾಡಿದ್ದೆ. ಅದಾದಮೇಲೆ ಮತ್ತೆ ಯಾವಾಗಲಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ನೋಡ್ರಿ. ಹೀಗೆ ಒಂದು ಲೈಫ್ ಒಳಗೆ ಒಂದು ದೊಡ್ಡ ಟ್ರ್ಯಾಜಿಡಿನೇ ಆಗೋಯ್ತು. ಅದು ನೋಡಿದ್ಮೇಲೆ ಅಂತಂದ್ರು ಹೋಗಲಿ ಬಿಡು, ಯಾಕಪ್ಪ ವಿಡಿಯೋಸು ಅಂದರೆ ನಮ್ಮದು ಇದು ಯೂಟ್ಯೂಬಿಂದ ಅಂತ ಏನಲ್ಲ, ನಮ್ಮದು ಫ್ಯಾಮಿಲಿ ಅಂತನೂ ಅಲ್ಲ, ಫ್ಯಾಮಿಲಿ ಒಳಗೂ ಏನಾಗಿಲ್ಲ. ಸ್ವಲ್ಪ ನಮ್ಮ ಮನೆ ಪರಿಸ್ಥಿತಿ ಒಂದು ಸ್ವಲ್ಪ ಕೆಟ್ಟಿತ್ತು. ಒಂದು ದೊಡ್ಡ ಇನ್ಸಿಡೆಂಟ್ ಆಗೋಯಿತು. ಇವಾಗ ಹಿಂದ್ಗಡೆ ಏನು ಬ್ಯಾಕ್ಗ್ರೌಂಡ್ ಈ ಥರ ಐತಿ, ಈ ಥರ ಯಾವುದೂ ಇರಲಿಲ್ಲ. ನೋಡೋಣ, ಅದು ಹೇಳೋಂಥ ಸಿಚುವೇಶನ್ ಬಂತು ಅಂದ್ರೆ ಹೇಳ್ತೀನಿ. ಸೊ ಅದೊಂದು ಉದ್ದೇಶದಿಂದ ನಾನು ಯಾವುದೋ ಲಾಗ್ನೂ ಮಾಡಿರಲಿಲ್ಲ, ಸ್ಟಾಪ್ ಮಾಡಿದ್ದೆ ನೋಡ್ರಿ. ಅದಾದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ನಾನು ಒಬ್ಬರು ಲಾಗ್ನ ನೋಡಿಬಿಟ್ಟು. ಅದು ಯಾರು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ಬೋದು, ಸವಿತಾ ಲೈಫ್ ಕನ್ನಡ ಲಾಗ್ ಅಂತ ಹೇಳಿಬಿಟ್ಟು. ಅವ್ರ ಲಾಗನ್ನು ನೋಡಿನೇ ನಾನು, ಅವರು ಯಾಕಂದ್ರೆ ನಮ್ಮ ಇಲ್ಲೇ ಮುದ್ದೇಬಿಹಾಳದವರಲ್ಲ, ಮುದ್ದೇಬಿಹಾಳ ಹತ್ರ 4 ತೋಟದವರು. ಅವರು ಇರೋದು ಸೊಲ್ಲಾಪುರ, ಗಂಡನ ಮನೆ ಸೊಲ್ಲಾಪುರ. ಅವರು ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೆ. ಒಬ್ಬರು ಹೌಸ್ ವೈಫ್ ಆಗಿ ಅವರೂ ಲಾಗ್ ಯಾವ ರೀತಿ ಮಾಡ್ತಾರೆ, ಸೊ ನಾವು ಮನೆಯಾಗಿದ್ದು ಹಿಂಗೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಟ್ಲೀಸ್ಟ್ ಇದನ್ನು ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಮಾಡಿದ್ದೆ. ಸೊ ಕಂಟಿನ್ಯೂ ಆಗಿ ಮಾಡ್ತಾ 11,000ಕ್ಕಿಂತ ಜಾಸ್ತಿ ಜನ ನನಗೆ ಸಬ್ಸ್ಕ್ರೈಬರ್ ಆಗಿರಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಸಬ್ಸ್ಕ್ರೈಬರ್ ಇಟ್ಕೊಂಡು ನಾನು ಯಾವುದನ್ನೂ ವೀಡಿಯೋಸು ಹಾಕ್ತಿಲ್ಲ, ಏನಿಲ್ಲ. ಎಲ್ರಿಗೂ ಬೇಜಾರು ಮಾಡತ್ತೀನಿ. ಅಂದರೆ ಅವಾಗವಾಗ ಮಾಡೋದು ಸ್ಟಾಪ್ ಮಾಡೋದು ಇದೇ ರೀತಿ ಆಗ್ತಿತ್ತು. ಮೊನ್ನೆ ಒಂದು ಸತಿ ಕಾಲ್ ಮಾಡಿದಾಗ ಹೇಳಿದ್ರು, ಇಷ್ಟೆಲ್ಲ ಮಾಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಟ್ಟಿರಿ, ಸೊ ಅದನ್ನು ಮಧ್ಯಕ್ಕೆ ಬಿಟ್ಟು ಯಾಕೆ ಹಾಳು ಮಾಡ್ಕೋತೀರಿ, ಇಷ್ಟು ಸಬ್ಸ್ಕ್ರೈಬ್ ಆಗಬೇಕಂತಂದ್ರೆ ಮೊದಲು ಎಷ್ಟು ನೀವು ಕಷ್ಟಪಟ್ಟಿರಿ ಅನ್ನೋದು ಒಂದು ಸಲ ಯೋಚನೆ ಮಾಡಿರಿ, ಸ್ಟಾಪ್ ಮಾಡಬೇಡ್ರಿ, ಅಟ್ಲೀಸ್ಟ್ ಒಂದು ಪೇಮೆಂಟ್ ತೊಗೊಳೋವರೆಗೂ ಆದರೂ ವಿಡಿಯೋ ಮಾಡಿರಿ ಅಂತೆಲ್ಲ ಭಾಳ ಹೇಳಿದ್ರು. ಮತ್ತು ಬಿಸ್ನೆಸ್ ಎಲ್ಲ ಮಾಡ್ತೀರಿ, ಸಾರಿ ಬಿಸ್ನೆಸ್ ಮಾಡಬೇಕಾದ್ರೆ ಇಲ್ಲಿಂದನೂ ಕೂಡ ನಿಮ್ಮ ಕಸ್ಟಮರ್ ಆಗ್ಬೋದು, ಇಲ್ಲಿಂದನೂ ಸಾರಿ ಸೇಲ್ ಆಗ್ಬೋದು ಅಂಥೇಳಿ ಭಾಳ ಮೋಟಿವೇಟ್ ಮಾಡಿದ್ರು. ಆ್ಯಕ್ಚುಲಿ ನಾನು ಫುಲ್ಲು ಸ್ಟಾಪ್ ಮಾಡಬೇಕಂತಲೇ ಅಂದ್ಕೊಂಡಿದ್ದು, ವೀಡಿಯೋಸ್ ಇನ್ನು ಮುಂದೆ ಹಾಕಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಬಿಡಬೇಕು ಅಂತ ಅಂದ್ಕೊಂಡಾಗ ಅವ್ರು ಕಾಲ್ ಮಾಡಿದ್ರಲ್ಲ, ಅವ್ರ ಮಾತಿಗೆ ನನಗೂ ಅನ್ನಿಸ್ತು, ಆ್ಯಕ್ಚುಲಿ ನಾವು ಏನೇ ಕೆಲಸ ಮಾಡಬೇಕಂತಂದ್ರೂ ಇನ್ನೊಬ್ಬರು ಮಾತಿಂದ ಯಾವುದೂ ಮಾಡೋಕ್ಕಾಗಲ್ಲ. ನಾವು ಅದಕ್ಕೊಂದು ಒಂದು ನಮ್ಮ ಹತ್ರ ಒಂದು ಇದು ಇರಬೇಕು, ಮಾಡಬೇಕು ಅನ್ನೋದೊಂದು ಮನಸ್ಸಿತ್ತು ಅಂದ್ರೆ ಮಾಡ್ತೀವಿ. ಆ್ಯಕ್ಚುಲಿ ನನಗಿತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸೊ ಅವ್ರ ಮಾತು ಕೇಳಿ ಹೌದಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ, ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೆ, ಸೊ ಇವಾಗ ಯಾಕೆ ಸ್ಟಾಪ್ ಮಾಡಬೇಕು, ಅಟ್ಲೀಸ್ಟ್ ನಾನೊಂದು ಪೇಮೆಂಟ್ ಆದರೂ ತೊಗೋಬೇಕು. ಪೇಮೆಂಟ್ ಅಂತಲ್ಲ, ಅಟ್ಲೀಸ್ಟ್ ಇಲ್ಲಿ ನಾವು ಯೂಟ್ಯೂಬ್ ಒಂದು ಪೇಮೆಂಟ್ ಸಲುವಾಗಿ ಮಾಡೋದಕ್ಕಿಂತಲೂ ಇಲ್ಲಿ ನಾವೇನು ಲಾಗ್ ಹಾಕಿರ್ತೀವಿ, ಮಗಳದಾಗಲಿ ನಮ್ಮ ಫ್ಯಾಮಿಲಿದಾಗಲಿ ಏನೇ ಒಂದು ನಾನು ಲಾಗ್ ಹಾಕಿರ್ತೀನಿ, ಅದು ಲೈಫ್ ಲಾಂಗ್ ನಾವು ಇಲ್ಲಿ ನೋಡ್ಬೋದು. ಮುಂದೆ ನನ್ನ ಮಗಳು ಕೂಡ ದೊಡ್ಡವಳಾದ್ಮೇಲೆ ಅವಳು ಎಲ್ಲ ವೀಡಿಯೋಸ್ ನೋಡಿ ಅವಳು ಖುಷಿ ಪಡ್ತಾಳೆ. ಸೊ ನಾನು ಈ ಥರ ಸಣ್ಣ ಕ್ಲಿಪ್ಪಿಂಗ್ನ ನಾನು ಇದ್ರಾಗ ಆ್ಯಡ್ ಮಾಡಿ ಹಾಕೋದ್ರಿಂದ ಮುಂದೆ ಅವಳಿಗೂ ಖುಷಿ ಕೊಡ್ತೈತಿ. ಸೊ ನಾನು ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡ್ಬಿಟ್ಟು ಕಂಟಿನ್ಯೂ ಮಾಡಿದ್ರಾಯ್ತು. ಅಟ್ಲೀಸ್ಟ್ ನಾನು ಒಂದು ವಾರದಾಗ 1-2 ವೀಡಿಯೋನಾದರೂ ಹಾಕಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ತುಂಬ ಸಲ ನಿಮ್ಗೆ ಹೇಳೀನಿ, ಮಾಡ್ತೀನಿ ವೀಡಿಯೋಸು, ಇನ್ನೊಂದು ಸ್ಟಾಪ್ ಮಾಡಲ್ಲ ಅಂತ ಹೇಳೋದು ಮತ್ತು ಸ್ಟಾಪ್ ಮಾಡೋದು ಇದೇ ರೀತಿ ಆಗಕತ್ತಿತ್ತು. ಬಟ್ ಇನ್ನು ಮುಂದೆ ನಂದು ಡೈಲಿ ಲಾಗ್ ಜೊತೆ ನನ್ನ ಸಾರಿ ಬಿಸ್ನೆಸ್ ಬಗ್ಗೆನೂ ಅಪ್ಡೇಟ್ ಕೊಡ್ತಿರ್ತೀನಿ. ಯಾವುದಾದ್ರೂ ಹೊಸ ಸಾರೀಸ್ ಬಂದರೆ ಅದ್ರ ಬಗ್ಗೆನೂ ಹೇಳ್ತಿರ್ತೀನಿ. ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ತಿರ್ತೀನಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನ್ನ ಜೊತೆಗೆ ಇರಲಿ. ಮೊದಲೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ನೀವು ಸಪೋರ್ಟ್ ಮಾಡಿರಿ. ಇಷ್ಟು ದಿನ ನಿಮಗೆಲ್ಲ ಪ್ರಾಮಿಸ್ ಮಾಡ್ತಿದ್ದೆ, ಇನ್ನು ಮುಂದೆ ವಿಡಿಯೋ ಸ್ಟಾಪ್ ಮಾಡಲ್ಲ ಅಂತೇಳ್ಬಿಟ್ಟು. ಇನ್ನು ಮುಂದೆ ಆ ರೀತಿ ಮಾಡಲ್ಲ, ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಟಾಪ್ ಮಾಡದೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋನ ಹಾಕ್ತೀನಿ.
ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ, ಒಂದು ಜಸ್ಟ್ ಅಪ್ಡೇಟ್ ಸಲುವಾಗಿ ಈ ಒಂದು ವಿಡಿಯೋನ ಮಾಡಿದ್ದು. ಪದೇ ಪದೇ ಇದೇ ಹೇಳ್ತಾರೆ ಇವರು, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಂಗಿಲ್ಲ ಅಂತ ಅನ್ಕೋಬೋದು. ಸೊ ಈ ಸರಿ ಹಂಗೆ ಮಾಡೋಂಗಿಲ್ಲ, ಏನೇ ಆದರೂ ಅಟ್ಲೀಸ್ಟ್ ಒಂದು 5 ನಿಮಿಷದ ವಿಡಿಯೋ ಆದ್ರೂ ಹಾಕಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡ್ರಿ ಯಾವ ರೀತಿ ನಂದು ಲೈಫ್ ನಡೆದದ ಅನ್ನೋದನ್ನು ಕೂಡ ನಿಮ್ಗೆ ಹೋಗ್ತಾ ನಂದು ವಿಡಿಯೋದೊಳಗೆ ಗೊತ್ತಾಗ್ತೈತಿ. ಸೊ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಕೆಳಗಡೆ ಮನೆಯೊಳಗಿಲ್ಲ, ಮೇಲ್ಗಡೆ ಮನೆಯೊಳಗೆ ಅದೀವಿ ನಾವು. ಕೆಳಗಡೆ ಇವಾಗ ಈ ಪ್ರೆಸೆಂಟ್ ಈ ವಿಡಿಯೋ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಕೆಳಗಡೆ ಮನೆಯೊಳಗೆ ಕೂತು ವಿಡಿಯೋ ಮಾಡಕತ್ತೀನಿ. ಇಲ್ಲಿ ನಾನು ಜಸ್ಟ್ ಸಾರಿ ಬಿಸ್ನೆಸ್ ಸಲುವಾಗಿ ಅಷ್ಟೇ ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಮೇಲ್ಗಡೆ ನಾವು ಅಡುಗೆ ಎಲ್ಲ ಇರೋದೆಲ್ಲ ಅಲ್ಲೇ ಅಡುಗೆ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಬರ್ತೀನಿ ನೋಡ್ರಿ. ಸೊ ಬೆಳಗ್ಗೆ ಅಡುಗೆ ಮಾಡಿ ಹಸ್ಬೆಂಡೆಲ್ಲ ಡ್ಯೂಟಿಗೆ ಹೋದ್ಮೇಲೆ ಮಗಳು ಸ್ಕೂಲಿಗೆ ಹೋಗ್ತಿದ್ಲಿ. ಇವಾಗ ಸ್ಕೂಲ್ ರಜೆ ಕೊಟ್ಟವ ಆಕೆಗೆ. ಸ್ಕೂಲಿಗೆ ಹೋದ್ಮೇಲೆ ನಂದೆಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಪ್ರೆಸೆಂಟ್ ಏನಾಗೈತಿ, ಹೊಲಿಗೆ ಕ್ಲಾಸಿಗೆ ಹೊಲತ್ತೀನಿ ನೋಡ್ರಿ. ಹೊಲಿಗೆ ಕ್ಲಾಸಿಗೆ 11 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಸೊ ಒಂದು 15 ನಿಮಿಷ ಹೋಗಬೇಕಾಗ್ತದೆ. 10:40 ಹಂಗೆಲ್ಲ ನಾನು ಹೋದರೆ ಒಂದೂವರೆ ಪೌಣೆ 2ಕ್ಕೆಲ್ಲ ಮನೆಗೆ ಬರ್ತೀನಿ. ಬಂದುಬಿಟ್ಟು ಊಟ ಅದೆಲ್ಲ ಮಾಡಿಕೊಂಡು ಕೆಳಗಡೆ ಬಂದೆ ಅಂತಂದ್ರೆ ಫುಲ್ಲು ಒಮ್ಮೆ ನೈಟ್ 8:30 ಹಂಗೆ ಮೇಲ್ಗಡೆ ಹೋಗ್ತೀನಿ ನೋಡ್ರಿ. ಅವಾಗೆ ಒಂದು ಸ್ವಲ್ಪ ಎಲ್ಲ ಮನೆ ಕೆಲಸದೆಲ್ಲನೂ ಅವಾಗೆ ಮಾಡ್ಕೋತೀನಿ. ಫುಲ್ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೇ ಇಷ್ಟೆಲ್ಲ ನಡೆಯೋ ಟೈಮಿಗೆ ಎಲ್ಲಿ ವಿಡಿಯೋ ಮಾಡೋದು ಬಿಡಪ್ಪ, ಅದ್ರ ಸಲುವಾಗಿ ಎಲ್ಲಿ ಟೈಮ್ ಕೊಡೋದು ಈ ರೀತಿ ಅನ್ಕೋಕತ್ತಿದ್ದೆ. ಬಟ್ ಅದನ್ನು ಆ ರೀತಿ ತಪ್ಪು ಮಾಡಬಾರ್ದು, ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೋಕತ್ತೀನಿ. ಈ ರೀತಿ ಬ್ಯುಸಿಯಾಗಿ ನನ್ನ ಲೈಫ್ ನಡೆದೈತಿ. ದಿನ ನಿಮ್ಗೆ ಲಾಗ್ ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಇರ್ತೈತಿ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗು ಮಾಡಕತ್ತೀನಿ ನೋಡ್ರಿ. ನಂದೆಲ್ಲ ಬ್ಲೌಸ್ ಪರ್ಫೆಕ್ಟಾಗಿ ಹೊಲ್ಕೊಕತ್ತೀನಿ. ಇನ್ನು ಮುಂದೆ ಕಸ್ಟಮರ್ದೆಲ್ಲ ಹೊಲಿದ್ರೆ ನನಗೊಂದು ಸ್ವಲ್ಪ ಪ್ರಾಕ್ಟೀಸ್ನೂ ಆಗ್ತೈತಿ. ಬೇರೆದವ್ರದ್ದು ಹೊಲಿಯಾಕತ್ತೀನಿ ಅಂದರೆ ಮಮ್ಮಿದಾಗಲಿ ನಂದು ನನ್ನ ಫ್ರೆಂಡ್ಸ್ದು ಇಲ್ಲಿ ಅಕ್ಕಪಕ್ಕದವ್ರು ಅಂದರೆ ಪ್ರಾಕ್ಟೀಸ್ ಸಲುವಾಗಂತ ಕೊಟ್ಟಿದ್ರಲ್ಲ ಅವರೆಲ್ಲನೂ ಹೊಲ್ದಿನಿ. ನೀಟಾಗಿ ಆಗಾಕತ್ತಾವ ಬ್ಲೌಸ್ ಅಂತೂ. ನೋಡೋಣ ನಿಮ್ಮ ನೆಕ್ಸ್ಟ್ ಬರುವಂಥ ಲಾಗೊಳಗೆ ನಾನು ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ಎಲ್ಲನೂ ನನ್ನ ಜೊತೆ ಶೇರ್ ಮಾಡ್ಕೋತೀನಿ. ಯಾವ ರೀತಿ ಲೈಫು ಬ್ಯುಸಿಯಾಗಿ ಐತಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ. ಸೊ ಇದೇ ರೀತಿ ವಿಡಿಯೋನ ಪ್ರತಿದಿನ ಶೇರ್ ಮಾಡ್ತಿರ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಇನ್ನೂ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆ ಯಾವಾಗಲೂ ಹಿಂಗೆ ಇರಲಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಕೆ ಹೇಳ್ರಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ, ಲೈಕ್ ಕೊಡೋದನ್ನ ಮರಿಬೇಡ್ರಿ. ಮತ್ತೆ ನಾಳೆ ಲಾಗೊಳಗೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಎಲ್ರಿಗೂ ಕೂಡ ನಮಸ್ಕಾರ.